ಓಂ ನಮಃ ಶಿವಾಯ. ಎಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ನನ್ನ ತಂದೆ ತಾಯಿಯರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಆತ್ಮೀಯರೇ. ನಿನ್ನೆ ನಾವು ನಮ್ಮ ಶ್ರೇಷ್ಠ ಕರ್ಮಕ್ಕೆ ಆಧಾರ ಶ್ರೇಷ್ಠ ಸಂಕಲ್ಪ, ನಮ್ಮ ಜೀವನದ ಸುಖ ಶಾಂತಿಗೆ ಪ್ರತಿಯೊಂದಕ್ಕೂ ಆಧಾರನೇ ನಮ್ಮ ಸಂಕಲ್ಪ. ಯಾವ ರೀತಿ ನಮ್ಮ ಸಂಕಲ್ಪಗಳು ಇರ್ತದೋ ಆ ಸಂಕಲ್ಪಕ್ಕೆ ತಕ್ಕಂಗೆ ನಮ್ಮದು ಕರ್ಮ ರೆಡಿ ಆಗ್ತದೆ, ಕರ್ಮಕ್ಕೆ ತಕ್ಕಂಗೆ ನಮ್ಮ ಪ್ರತಿಯೊಂದು ಫಲಗಳು ಪ್ರಾಪ್ತಿ ಆಗ್ತವೆ ಅಂತಕ್ಕಂಥ ವಿಚಾರವನ್ನು ನಾವು ನಿನ್ನೆ ತಿಳ್ಕೊಂಡಿದ್ದೀವಿ. ನೋಡಿ, ಯಾವುದೇ ಒಂದು ಬೆಳೆ ಬರಬೇಕಾದ್ರೆ ಅದಕ್ಕೆ ಬೀಜ ಬಹಳ ಇಂಪಾರ್ಟೆಂಟ್. ಆ ಬೀಜ ಎಷ್ಟೆಷ್ಟು ಫಲವತ್ತವಾಗಿರ್ತದೆ, ಆ ಬೀಜ ಎಷ್ಟೊಂದು ಶಕ್ತಿಶಾಲಿಯಾಗಿರ್ತದೆ, ಬೆಳೆ ಅದೇ ರೀತಿ ಬರ್ತದೆ. ಅದಕ್ಕೆ ಎಲ್ಲ ಬೆಳೆಗಳನ್ನು ರೈತ ಎಲ್ಲ ಬೆಳೆದಾದ್ಮೇಲೆ ಅವನು ತೂರ್ತಾರೆ. ಅವನು ತೂರಿ ಆದಮೇಲೆ ಯಾವುದು ಜೊಳ್ಳಿರ್ತದೆ ಅದು ಹಾರಿ ಹೋಗ್ತದೆ, ಅದನ್ನು ಚಪ್ಪರಿಸ್ತಾರೆ. ಅದನ್ನು ಜೊಳ್ಳೆಲ್ಲ ತೆಗೆದು ಗಟ್ಟಿ ಕಾಳು ಇರ್ತಕ್ಕಂಥವನು ಮಾತ್ರ ಅವನ್ನ ಬೀಜಕ್ಕೆ ಬೇಕು ಅಂತ ಕೆಲವರು ಇಟ್ಕೊಳ್ತಾರೆ. ಹಾಗೆ ನಾವು ಬೆಳಗಿನಿಂದ ಹಿಡಿದು ರಾತ್ರಿವರೆಗೆ ಎಷ್ಟೋ ಸಾವಿರ ಸಂಕಲ್ಪಗಳನ್ನು ನಾವು ಮಾಡ್ತೀವಿ. ಆದರೆ ಇಷ್ಟು ಸಂಕಲ್ಪ, ಸುಮಾರು ಕನಿಷ್ಠ ಪಕ್ಷ ಒಂದು 28,000 ಸಂಕಲ್ಪಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಒಬ್ಬರದ್ದು ಪ್ರವಚನ ಕೇಳ್ತಾ ಇರಬೇಕಾದ್ರೆ ಕೇಳಿದ್ರು 28,000ಕ್ಕಿಂತ ಜಾಸ್ತಿ ಸಂಕಲ್ಪಗಳನ್ನು ಮಾಡ್ತಾ ಇರೋ ಮನುಷ್ಯ ಬೆಳಗಿಂದ. ನೋಡಿ, ಎಷ್ಟೆಷ್ಟು ಸಂಕಲ್ಪಗಳನ್ನು ನಾವು ಮಾಡ್ತಾ 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 ಹೋಗ್ತೇವೋ ಅಷ್ಟಷ್ಟು ನಮ್ಮ ಆತ್ಮದಲ್ಲಿರ್ತಕ್ಕಂಥ ಶಕ್ತಿ ಕುಂಠಿತ ಆಗ್ತಾ ಹೋಗ್ತದೆ, ಅರ್ಥಾತ್ ಕಡಿಮೆ ಆಗ್ತಾ ಹೋಗ್ತದೆ. ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ, ಎಷ್ಟೆಷ್ಟು ಸಂಕಲ್ಪಗಳನ್ನು ನಾವು ಕಡಿಮೆ ಮಾಡ್ತೇವೆ, ಎಷ್ಟೆಷ್ಟು ವಿಚಾರಗಳನ್ನು ನಾವು ಕಡಿಮೆ ಇಟ್ಕೊಳ್ತೇವೆ, ಅಷ್ಟು ನಾವು ನೆಮ್ಮದಿಯಿಂದ ಇರ್ತೇವೆ, ಸುಖ ಶಾಂತಿಯಿಂದ ಇರ್ತೇವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಏನೋ ಒಂದು ಕೆಲಸ ಆಗಬೇಕಾಗಿರ್ತದೆ, ಅದಕ್ಕೆ ಅಷ್ಟೇ ನಾವು ಸಂಕಲ್ಪ ಮಾಡಬೇಕಾಗಿರ್ತದೆ. ಅದಕ್ಕೆ ನಾವೇನು ಮಾಡಿಬಿಡ್ತೀವಿ ಅಂತಂದರೆ ಅದಕ್ಕೆ ಸಂಕಲ್ಪ ಮಾಡಿ 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 ಏನಾಗತ್ತೆ, ಸಂಕಲ್ಪ ದೃಢ ಸಂಕಲ್ಪ ಆಗಲ್ಲ, ಸಂಕಲ್ಪ ನಮ್ಮದು ವೀಕ್ ಆಗ್ತಾ ಹೋಗ್ತದೆ. ಆಕತ್ತೋ ಇಲ್ಲೋ, ಮಾಡ್ತಾನೋ ಇಲ್ಲೋ, ಸಕ್ಸಸ್ ಸಿಗ್ತತೋ ಇಲ್ಲೋ, ಅವ್ರು ಕೊಡ್ತಾರೋ ಇಲ್ಲೋ, ನಾನು ಇವನ್ ಥರ ಒಂದು ಕೇಳಕ್ಕಂತ ಹೋಗ್ಬೇಕಂತ ಮಾಡಿದ್ದೀನಿ, ಅವ್ರು ನನಗೆ ಕೊಡ್ತಾರೋ ಇಲ್ಲೋ, ಈ ಥರ ಸಂಕಲ್ಪದಲ್ಲಿನೇ ನಾವು ದುರ್ಬಲ ಸಂಕಲ್ಪಗಳನ್ನು ಮಾಡಿದಾಗ ನಾವೇನು ಸಫಲತೆ ಪಡ್ಕೋಬೇಕಾಗಿರ್ತದೆ ಅದು ಪೂರ್ತಿಯನ್ನು ಪಡ್ಕೊಳ್ಳಿಕ್ಕಾಗಲ್ಲ. ಅದು ಸಂಕಲ್ಪನೆ, ಇದು ಸಂಕಲ್ಪನೆ. ಆದರೆ ಈ ಒಳ್ಳೆಯ ಸಂಕಲ್ಪ ಮತ್ತು ಶಕ್ತಿಶಾಲಿ ಸಂಕಲ್ಪ ಮತ್ತು ದುರ್ಬಲ ಸಂಕಲ್ಪ ಎರಡೂ ಸೇರಿದಾಗ ಫಲನೇ ಸಿಗುತ್ತೆ. ಈ ಕಡೆ ಒಳ್ಳೆಯದು ಸಿಗಲ್ಲ, ಈ ಕಡೆ ಕೆಟ್ಟದ್ದು ಸಿಗಲ್ಲ. ಅದಕ್ಕಂತೂ ನಮ್ಮ ಒಳ್ಳೆಯ ಸಂಕಲ್ಪಗಳಿಗಿಂತ ದುರ್ಬಲ ಸಂಕಲ್ಪಗಳೇ ಜಾಸ್ತಿ ಆದಾಗ ನಮಗೆ ಫಲ ಸಿಗಲ್ಲ. ರಿಸಲ್ಟ್ ಸರಿ ಬಂದಲ್ಲ ಅಂದಾಗೆ ನಮಗೆ ಆಗೋದೇನೆಂದರೆ ದುಃಖ ಆಗ್ತದೆ. ಸಂಕಲ್ಪ ಅದೇ. ನೀವು ಅಕ್ಕಿ ಅನ್ನ ಮಾಡಲಿಕ್ಕೆ ಅಂತ ಇಟ್ಕೊತೀರಿ, ಅಕ್ಕಿ ತಕ್ಕಂಗೆ ಎಷ್ಟು ನೀರು ಇರಬೇಕು ಅದಿಷ್ಟು ನೀರು ಇರಬೇಕು. ಅದು ಬಿಟ್ಟು 1 kg ಅಕ್ಕಿಗೆ 5 kg ನೀರು ಹಾಕಿದರೆ ಅನ್ನ ಮುದ್ದೆ ಆಗ್ತೈತಿ. ಆ ಅಕ್ಕಿಗೆ 1 kg ಅಕ್ಕಿ ಎಷ್ಟು ನೀರು ಬೇಕು ಅಷ್ಟು ಬಿಟ್ಟು ನೀವು ಅಕ್ಕಿಗಂತೂ ಅರ್ಧ ನೀರು ಹಾಕಿದರೆ ಅನ್ನ ಕಾಳು 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 ಆಗ್ತದೆ, ತಿನ್ಲಿಕ್ಕೆ ಬರಲ್ಲ. ಜಾಸ್ತಿ ನೀರು ಹಾಕಿದರೂ ತಿನ್ಲಿಕ್ಕೆ ಬರಲ್ಲ, ಮುದ್ದೆ. ಕಡಿಮೆ ನೀರು ಹಾಕಿದರೂ ಅಕ್ಕಿ ಕಾಳು ಕಾಳು, ಅನ್ನ ಕಾಳು ಕಾಳು ಆಗ್ತದೆ, ತಿನ್ಲಿಕ್ಕೆ ಇಷ್ಟ ಆಗಲ್ಲ. ಅದೇ ರೀತಿ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಎಷ್ಟು ಸಂಕಲ್ಪಗಳು ಬೇಕೋ ನಾವು ಅಷ್ಟೇ ಸಂಕಲ್ಪಗಳನ್ನು ಮಾಡಿದರೆ ಆ ಕಾರ್ಯ ಸಕ್ಸಸ್ಸು ಆಗ್ತದೆ, ಸಿದ್ಧಿಯನ್ನು ಪಡ್ಕೊಳ್ಳೋಕ್ಕೂ ಸಾಧ್ಯ ಇದೆ, ನಮಗೆ ಖುಷಿ ಸಂತೋಷ ನೆಮ್ಮದಿಯೂ ಸಿಗ್ತದೆ. ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಸಂಕಲ್ಪ ಮಾಡಿದ್ವಿ ಅಂದರೆ ತಲೆ ಭಾರ ಆಗ್ತದೆ, ಮನಸ್ಸಿಗೆ ಒಂಥರ ಏನೋ ಅನ್ನಿಸ್ತದೆ, ಸುಸ್ತು ಅನ್ನಿಸ್ತದೆ. ನಾವು ಎಷ್ಟೋ ಸಲ ಮೆಡಿಟೇಷನ್ ಮಾಡ್ತೇವೆ. ಎಷ್ಟೋ ಜನ ನಾನು ಮಾತಾಡೋದೇ ಕೇಳಿದ್ದೀನಿ, 1 ತಾಸು ಮೆಡಿಟೇಷನ್ ಮಾಡಿ ಅಯ್ಯೋ 1 ತಾಸು ಮುಗೀತಂದರೆ ಅಯ್ಯೋ ತಲೆ ಸಿಡಿತೇನೆ, ಏನು ಬೇಕು, ಕಾಫಿ ಬೇಕು, 1 ಲೋಟ ಕಾಫಿ ಕುಡಿದ್ರೆ ಎಲ್ಲ ನಾರ್ಮಲ್ ಆಗತ್ತೆ. ಅಂದರೆ
ಮೆಡಿಟೇಷನಲ್ಲಿ ಸಿಗದೇ ಇರತಕ್ಕಂಥ ಶಕ್ತಿ ಒಂದು ಕಾಫಿ ಟೀಯಲ್ಲಿ ಐತಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಪ್ರಾಬ್ಲಮ್ಗಳಿಗೂ ಎಲ್ಲ ರೋಗಕ್ಕೂ ಮೆಡಿಟೇಷನ್ನೇ ರಾಮಬಾಣ ಅಂತ ಹೇಳ್ತಾರೆ ಅಲ್ವ. ಆದರೆ ನನಗಂತೂ ಅನುಭವ ಇಲ್ಲ ಅದರದ್ದು. ಯಾಕೆಂದರೆ ಎಲ್ಲ ಪ್ರಾಬ್ಲಮ್ಗಳಿಗೆ ಟೀ ಕಾಫಿ ಕುಡಿದು ನಾನು ತಲೆನೋವು ಕಡಿಮೆ ಮಾಡಿಕೊಂಡು ನನಗೆ ಅದು ಗೊತ್ತಿಲ್ಲ, ಅದು ಕುಡಿದವರಿಗೆ ಗೊತ್ತು. ಆದರೆ ನನ್ನದು ಅನುಭವ ಏನಿದೆ ಅಂದರೆ ಎಲ್ಲ ಪ್ರಾಬ್ಲಮ್ಗಳಿಗೆ ಸಮಸ್ಯೆ ಇರಲಿ, ಅದು ಶಾರೀರಿಕವಾಗಿರಲಿ ಮಾನಸಿಕವಾಗಿರಲಿ ಅಥವಾ ಇನ್ನೊಬ್ಬರ ಸಮಸ್ಯೆಯನ್ನು ಬಗೆಹರಿಸೋದಾಗಿರಲಿ ಏನೇ ಇರ್ಬೋದು, ಅದಕ್ಕೆಲ್ಲದಕ್ಕೂ ಸಮಸ್ಯೆ ಮೆಡಿಟೇಷನ್ ಅನ್ನೋದನ್ನು ನಾನು ಮಾತ್ರ ಕಲ್ತ್ಕೊಂಡಿದ್ದೀನಿ. ಅದರಲ್ಲಿ ಈಗ ಈ ಓಂಕಾರದ ಬಗ್ಗೆ ಜಾಸ್ತಿ ನಾವು ಅಧ್ಯಯನ ಮಾಡಿರೋದ್ರಿಂದ ಅದಕ್ಕಿಂತ ಮಾಡ್ತಾ ಇರೋದ್ರಿಂದ, ಯಾಕೆಂದರೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಇದರಲ್ಲಿ ಓಂಕಾರದಿಂದ ಏನೇನು ಲಾಭ ಆಗ್ತದೆ. ಆಲ್ರೆಡಿ ಸಾಕಷ್ಟು ಜನ ಅದನ್ನು ಅಧ್ಯಯನ ಮಾಡಿ ಬರೆದಿಟ್ಟಿದ್ದಾರೆ, ತಿಳಿಸ್ತಾ ಇದ್ದಾರೆ. ಆದರೆ ಅವರು ಬರೆದಿಟ್ಟಿದ್ದಕ್ಕೆ ಹೇಳೋದ್ರ ಜೊತೆಗೆ ನಮಗೆ ಯಾವಾಗ ಜೀವನದಲ್ಲಿ ಅನುಭವ ಆಗ್ತದಲ್ಲ, ಅದರದ್ದು ಅನುಭವ ಬರ್ತದೆ, ಅವಾಗ ಅದಕ್ಕೆ ಫಲ ಜಾಸ್ತಿ ಅನಿಸ್ತದೆ. ಯಾರೋ ಮಾಡಿಟ್ಟಿರ್ತಕ್ಕಂಥ ಅಡುಗೆ ಊಟ ಮಾಡೋದಕ್ಕೂ ನಾವೇ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳೋದಕ್ಕೂ ಭಾಳ ಸಂತೋಷ ಅನ್ನಿಸ್ತದೆ. ಈಗ ಯಾರೋ ಚೆನ್ನಾಗಿ ಮಾಡಿರ್ತಾರೆ, ಇಡ್ಲಿ ವಡೆ ಸಾಂಬಾರೆಲ್ಲ ಮಾಡ್ತಾರೆ, ಒಂಚೂರು ಉಪ್ಪು ಹಾಕಬೇಕಾಗಿತ್ತು ಅಂತ ನಾವು ಅಡುಗೆ ಜರಿತೇವೆ. ಇಲ್ಲ ಇದೊಂದು ಸ್ವಲ್ಪ ಬೇಯಬೇಕಾಗಿತ್ತು, ಯಾಕೆ ಹಸಿ ಇದೆ ಅಂತ ಹೇಳ್ತೇವೆ. ಇಲ್ಲ ಇಡ್ಲಿ ರವೆ ಸರಿ ಇಲ್ಲ, ಮುಗ್ಗಿದೆ ಅಂತ ಹೇಳ್ತೇವೆ, ಯಾಕಂದ್ರೆ ಅದು ಬೇರೆ ಮಾಡಿರ್ತಾರೆ. ಅದೇ ರವಾನ ಅದೇ ಚಟ್ನಿನ ನಾವು ಮಾಡ್ಕೊಂಡಾಗ ಅದು ಏನೂ ಅನಿಸಲ್ಲ. ಬೇರೆದವರು ಏನಾದ್ರು ಅದನ್ನು ನೋಡಿ ತಿಂದು ಜರಿದಾಗ ನಾವೇನಂತೀವಂದರೆ ಇಲ್ಲ ಸ್ವಲ್ಪ ಏನೋ ಮಿಸ್ಟೇಕ್ ಆಗೈತೆ ನೋಡ್ರಿ, ಮುಂದಿನ ಸಲ ಸರಿ ಮಾಡಿಕೊಳ್ಳೋಣ ಅಂತ ಹೇಳ್ತೇವೆ. ನೋಡಿ ಅದೇ ತಪ್ಪು ಬೇರೆ ಮಾಡಿದಾಗ ಇದು ಏನಂದರೆ ನಮ್ಮ ತಪ್ಪುಗಳನ್ನು ನಾವು ಸರಿ ಮಾಡ್ಕೊಳ್ಳೋದು ಭಾಳ ಈಸಿ ಮಾಡಿಬಿಡ್ತೇವೆ. ಅದೇ ಬೇರೆಯವ್ರ ತಪ್ಪು ಮಾಡಿದಾಗ ನಾವು ಅದನ್ನು ಮಾಡ್ಬೇಕಲ್ಲ, ಅದು ನಮ್ಮ ಕೈಯಿಂದ ಆಗಲ್ಲ. ಇದೇ ಮನುಷ್ಯ ದೊಡ್ಡ ದುರ್ಬಲತೆ. ನಮ್ಮನ್ನು ಬೇಕಾದ್ರೆ ಎಲ್ಲರೂ ಕ್ಷಮೆ ಮಾಡಲಿ ಅಂತ ನಾವು ಆಸೆ ಪಡ್ತೇವೆ. ಆದರೆ ನಾವು ಹೆಂಗೆ ಆಸೆ ಪಡ್ತೇವೋ ಇನ್ನೊಬ್ಬರು ನಮ್ಮನ್ನು ಕ್ಷಮೆ ಮಾಡಲಿ, ನಮಗೆ ಸ್ನೇಹ ಪ್ರೀತಿ ಕೊಡಲಿ ಅಂತ, ಅದೇ ರೀತಿ ಅವರು ಸಹ ನಮ್ಮನ್ನು ಕ್ಷಮೆ ಮಾಡಲಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಮರೀತಾರೆ ಅಲ್ವಾ. ಇದಕ್ಕೆಲ್ಲ ಯಾಕೆ ಕಾರಣ ಅಂದರೆ ಮೂಲ ಕಾರಣ ಹಿಡಿದ್ರೆ ದೇಹಾಭಿಮಾನ. ಅದಕ್ಕೆ ಓಂ ಮಂಡಳಿಯಲ್ಲಿ ಏನು ಕಲಿಸ್ಕೊಡ್ತಾರೆ ಅಂದರೆ ಓಂಕಾರವನ್ನು ಮಾಡೋದ್ರಿಂದ ಹಂತ ಹಂತವಾಗಿ ಈ ದೇಹಾಭಿಮಾನ ಕಡಿಮೆ ಆಗ್ತಾ ಹೋಗ್ತದೆ. ಯಾಕೆ ದೇಹಾಭಿಮಾನ ಬರ್ತದೆ ಅಂತಂದರೆ ಮನುಷ್ಯನಿಗೆ ಮೂಲ ನಾನು ಯಾರು ಅನ್ನೋದೇ ಗೊತ್ತಿಲ್ವಲ್ಲ, ಫೌಂಡೇಶನ್ ಇಲ್ಲ. ಒಂಥರ ಮರಳಿನಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದಂಗಾಗಿದೆ, ಅದು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಯಾವ ಸಮಯದಲ್ಲಿ ಬಿದ್ದು ಹೋಗ್ತದೆ ಅಂತ ಗೊತ್ತಿಲ್ಲ. ಇವತ್ತು ನಮ್ಮದು ಸ್ಥಿತಿ ಆ ರೀತಿ ಆಗಿದೆ. ಅದನ್ನು ಇವತ್ತು ಓಂ ಮಂಡಳಿಯಲ್ಲಿ ನಾವು ಯಾಕೆ ಓಂಕಾರ ಮಾಡಬೇಕು, ಓಂಕಾರ ಮಾಡೋದ್ರಿಂದ ಏನೇನೆಲ್ಲ ಲಾಭ ಆಗ್ತದೆ, ಅದರ ಉದ್ದೇಶ ಏನು ಅನ್ನೋದನ್ನು ಋಷಿಮುನಿಗಳೇ ಸಾಕಷ್ಟು ಕಂಡುಹಿಡಿದು ಬರೆದಿಟ್ಟಿದ್ದಾರೆ. ಬಟ್ ಅದನ್ನೀಗ ಅದನ್ನು ಮುಂದೆ ಇದು ಮಾಡ್ಕೊಂಡು ಅನುಭವ ಮಾಡ್ಕೊಂಡು ಹೋಗ್ಬೇಕು. ಓಕೆ ಇರಲಿ. ಈಗ ನಾವು ಮಾತಾಡ್ತಿರೋದು ಯಾವ ವಿಚಾರಕ್ಕಂದರೆ ಎಂತೆಂಥ ಸಂಕಲ್ಪಗಳನ್ನು ನಾವು ಮಾಡ್ತೀವೋ ಅದ್ರ ತಕ್ಕಂಗೆ ನಮ್ಮದು ಕರ್ಮ ಇರ್ತದೆ. ಜೊತೆಗೆ ನಮ್ಮ ಕರ್ಮ ಹೆಂಗಿರ್ತದೋ ಆ ಕರ್ಮಕ್ಕೆ ತಕ್ಕಂಗೆ ಫಲ ಇರ್ತದೆ. ನೋಡಿ, ಈ ನಾವು ಊಟ ಮಾಡ್ತೇವೆ, ಆ ಊಟ ಅದು ಊಟ ಅಲ್ಲ, ಅದು ಪ್ರಸಾದ. ಅದೇ ಅಕ್ಕಿ, ಅದನ್ನು ದೇವಸ್ಥಾನದಲ್ಲಿ ತಗೊಂಡ್ರೆ ಪ್ರಸಾದ ಅಂತ ಹೇಳ್ತೇವೆ. ಅದನ್ನು ಮನೆಯಲ್ಲೂ ಆದರೆ ಊಟ ಆಯ್ತಾ ಅಂತ ಹೇಳ್ತೇವೆ. ಇನ್ನು ಕೆಲವರು ಭೋಜನ ಅಂತ ಹೇಳ್ತಾರೆ, ಇನ್ನು ಕೆಲವರು ಅದಕ್ಕೆ ಕೂಳು ಅಂತ ಹೇಳ್ತಾರೆ. ಕೂಳು ಅದೇ ಅನ್ನ, ಅದೇ ಅಕ್ಕಿ, ಅದೇ ರೊಟ್ಟಿ, ಅದೇ ಬುದ್ಧಿ, ಅದೇ ಪಲ್ಯ. ಕೂಳು ತಿಂದು ಬಂದ ನೋಡ್ರಿ, ಕೂಳು ತಿನ್ನಕ್ಕೆ ಬಂದ ನೋಡ್ರಿ, ಅವ್ನು ಸ್ವಲ್ಪ ಬಂದಾಗ ನೋಡ್ರಿ ಕೂಳು ಹಾಕಿ ಕಳಿಸ್ರಿ. ಕೂಳು ತಿಂದ್ಯಾ ಇವೆಲ್ಲ ಹಳ್ಳಿ ಭಾಷೆಯಲ್ಲಿ ಕೆಲವರು ಮಾತಾಡ್ತಿರ್ತಾರೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಯಾಕೆಂದರೆ ನನಗೆ ಗೊತ್ತಿರತಕ್ಕಂಥ ಶಬ್ದ ನಾನು ಹೇಳಿದ್ದೀನಿ, ಯಾಕೆಂದರೆ ಅದು ಹಳ್ಳಿ ಭಾಷೆ ಇರೋದ್ರಿಂದ ಅದನ್ನ ಆ ಥರ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಮೂವ್ ಮಾಡ್ಕೊಬೇಡ್ರಿ ಈ ಶಬ್ದ ಕೇಳಿ, ಯಾಕೆಂದರೆ ನಮಗೆ ಅದು ಕೇಳಿ ಅಭ್ಯಾಸ ಇದೆ. ಇರಲಿ ಅದೆಲ್ಲ, ಅದಕ್ಕೆ ಅವರು ಆ ಶಬ್ದ ಯೂಸ್ ಮಾಡ್ತಾರೆ. ಕೂಳು, ಊಟ, ಭೋಜನ, ಪ್ರಸಾದ, ನೈವೇದ್ಯ ಯಾವಾಗದು ದೇವರಿಗೆ ಅರ್ಪಿಸ್ತೇವೆ ಮನೆಯಿಂದ ಮಾಡಿದಾಗ ಅದು ಊಟ ಆಗಿರ್ತದೆ, ಎಡೆಯಾಗಿರ್ತದೆ. ಅದೇ ದೇವಸ್ಥಾನಕ್ಕೆ ಹೋಗಿ ಬಂದಾಗ, ದೇವರ ಸಾನ್ನಿಧ್ಯಕ್ಕೆ ಅದು ಹೋಗಿ ಬಂದಾಗ, ಆ ದೇವರಿಗೆ ಅರ್ಪಿಸಿದಾಗ ಅದು ಪ್ರಸಾದ ಆಗ್ತದೆ. ಅದೇ ಮನೆಯಲ್ಲಿದ್ದಾಗ ಯಾಕೆ ಆಗಂಗಿಲ್ಲ ಇರಬೇಕು, ಮನೆ ಊಟ ಆಗ್ತದೆ. ಹಾಗೆ ನಮ್ಮ ಸಂಕಲ್ಪಗಳು ನಮ್ಮ ಬಗ್ಗೆನೇ ಇದ್ದಾಗ, ನಮ್ಮ ಹತ್ರನೇ ಇದ್ದಾಗ ಅದು ಕೇವಲ ಸಂಕಲ್ಪ ಆಗುತ್ತೆ. ಯಾವಾಗ ನಮ್ಮ ಸಂಕಲ್ಪವನ್ನು ಆ ಪರಮಾತ್ಮನಿಗೆ ನೈವೇದ್ಯ ಇಡ್ತೇವೆ, ಅರ್ಪಿಸ್ತೇವೆ,
ಅವು ಶುದ್ಧ ಸಂಕಲ್ಪ ಆಗ್ತದೆ. ಹಾಗೆ ಪರಮಾತ್ಮನಿಗೆ ಹೆಂಗೆ ಅರ್ಪಿಸೋದು ಸಂಕಲ್ಪವನ್ನು? ಮತ್ತು ನೀವು ದೇವಸ್ಥಾನಕ್ಕೆ ಹೋಗಿರ್ತೇವೆ, ನಾವು ಹೋಗಿ ಬೇಡಿಕೆ ಅಂತೇಳಿ, ದೇವರೇ ಪರಮಾತ್ಮ ನೀ ಎಲ್ಲವನ್ನು ನಿನಗೆ ಅರ್ಪಿಸ್ಬಿಟ್ಟಿದ್ದೀನಿ, ನಿನಗೆ ಅರ್ಪಿಸ್ಬಿಟ್ಟಿದ್ದೀವಿ, ಎಲ್ಲ ನೀನೇ ಮತ್ತು ನಾವೆಲ್ಲ ಅರ್ಪಿಸ್ದಂಗೆ ಆತಲ್ಲ ಅಲ್ವಾ? ಹೆಂಗೆ ಪ್ರಸಾದವನ್ನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಶುಭ್ರವಾಗಿ ಸ್ವಚ್ಛತೆಯಿಂದ ಮಡಿಹುಡಿಯಿಂದ ನಾವು ಅದು ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಲ್ವ? ಹೆಂಗೆ ಬೇಕಂಗೆ ಹೋಗಂಗಿಲ್ಲ. ಹಾಗೆ ನಮ್ಮ ಸಂಕಲ್ಪಗಳನ್ನು ಪರಮಾತ್ಮನಿಗೆ ಅರ್ಪಿಸ್ಬೇಕಾದ್ರೆ ನಾವೇನೋ ಎಲ್ಲೇ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಶುದ್ಧ ಮನಸ್ಸಿನಿಂದ ಮಾನಸಿಕ ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್. ದೈಹಿಕ ಸ್ವಚ್ಛತೆ ಬೇಕು, ಬೇಡ ಅಂತ ಹೇಳಲ್ಲ. ಆದರೆ ದೈಹಿಕ ಸ್ವಚ್ಛತೆ ಜೊತೆಗೆ ಬಹಿರ್ಮುಖತೆಯ ಸ್ವಚ್ಛತೆ ಜೊತೆಗೆ ಆಂತರಿಕ ಸ್ವಚ್ಛತೆ, ಮಾನಸಿಕ ಶುದ್ಧತೆ ಬೇಕು. ದೈಹಿಕ ಸ್ವಚ್ಛತೆ ಅಂದರೆ ನಾವು ಸ್ನಾನ ಮಾಡೋದಾಗಿರ್ಬೋದು, ಒಳ್ಳೊಳ್ಳೆ ಬಟ್ಟೆ ಧರಿಸೋದಾಗಿರ್ಬೋದು, ಅಥವಾ ದೈಹಿಕ ಶೃಂಗಾರ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಎಲ್ಲಿ ಬೇಕಲ್ಲಿ ಉಗುಳೋದಿರ್ಬೋದು. ಉಗುಳಬಾರ್ದು ಎಲ್ಲಿ ಬೇಕಲ್ಲಿ ಅಲ್ವಾ? ಇದು ಕೂಡ ಒಂದು ನಮ್ಮದು ಮ್ಯಾನರ್ಸ್. ಎಲ್ಲಿ ಬೇಕಲ್ಲಿ ಉಗುಳೋದು, ಎಲ್ಲಿ ಬೇಕಲ್ಲಿ ಇದು ಮಾಡ್ಕೊಳ್ಳೋದು, ಗಲೀಜು ಮಾಡೋದು, ಅಲ್ಲೆಲ್ಲೇ ಚೆಲ್ಲೋದು, ನೀರು ಕುಡಿದು ಅಲ್ಲೇ ಬಾಟ್ಲಿ ಹಾಕೋದು, ಊಟ ಮಾಡ್ಕೊಂಡು ಅಲ್ಲೇ ಎಸೆಯೋದು, ಇದೈತಲ್ಲ. ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹ ಒಂದು ಸಿಸ್ಟಮ್ ತಂದಿದ್ದಾರೆ, ಸ್ವಚ್ಛ ಭಾರತ್. ಆದರೆ ನಮ್ಮದು ಕೂಡ ಸಹಯೋಗ. ಏನು ಸಹಯೋಗ ಕೊಡ್ತೇವೆ ನಾವು ಅಂದರೆ, ಉಂಡಂಥ ಎಲೆಯನ್ನು ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕು, ಕುಡ್ದಂಥ ಬಾಟ್ಲನ್ನು ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕು, ನೀರು ಬಾಟ್ಲಿ ಕುಡಿದಿರ್ತೇವೆ ಎಲ್ಲಿ ಬೇಕಲ್ಲಿ ಹಾಕ್ಬೇಕು, ಎಲ್ಲಿ ಬೇಕಲ್ಲಿ ಎಸಿಬಾರ್ದು, ಅದನ್ನು ಎಲ್ಲಿ ಇಡಬೇಕು ಅಲ್ಲಿ ಡಸ್ಟ್ಬಿನ್ ಅಂತ ಅಲ್ಲಿ ಹಾಕ್ಬೇಕು. ಹಾಗೇ ನಮ್ಮಲ್ಲಿ ಏನು ವ್ಯರ್ಥತೆ ಇರ್ತದೆ, ಅಶುದ್ಧತೆ ಇರ್ತದೆ, ಅದನ್ನು ಎಲ್ಲಿ ಬೇಕಲ್ಲಿ ಹಾಕೋದು ಅಂದರೆ ಏನು? ಅವರಿದ್ರಿ ಇವರಿದ್ರಿಗೆ ಹೇಳೋದು, ಅವ್ರು ಕರೆದ್ರ ಅವ್ರದ್ರಿಗೆ ಅನ್ಲೋಡ್ ಮಾಡ್ಕೊಳ್ಳೋದು, ಇವ್ರು ಬಂದ್ರ ಇವ್ರಿಗೆ ಅನ್ಲೋಡ್ ಮಾಡ್ಕೊಳ್ಳೋದು, ಅವ್ರು ಹಂಗೆ ಇವ್ರು ಹಿಂಗೆ, ಅವಳು ಹಂಗೆ ಇವ್ರು ಹಿಂಗೆ. ಇದನ್ನು ಎಲ್ಲಿ ಬೇಕಲ್ಲಿ ಅನ್ಲೋಡ್ ಮಾಡೋದು ಏನು ಅಂದರೆ ಎಲ್ಲಿ ಬೇಕಲ್ಲಿ ಉಗುಳಿರ್ತಾರೆ ನೋಡ್ರಿ. ಇದ್ದೆ ಅಲಾಡ್ ಜತ್ರ, ಈ ಪಿಕ್ಚರ್ ಟಾಕೀಸ್ನಲ್ಲಿ ಎಲ್ಲೆಲ್ಲೆಲ್ಲಿ ಸಂಧಿ ಮೆಟ್ಲು ಮೇಲೆ ಹತ್ತಿರ್ತಾರೆ, ಅಲ್ಲೆಲ್ಲ ಉಗುಳಿರ್ತದೆ. ಈ ಗುಟ್ಕ ಗಿಟ್ಕೆಲ್ಲ ಮಾಡಿ ಅದೆಷ್ಟು ವಾಸನೆ ಹೊಡಿತಿರ್ತದೆ ಅದನ್ನೆಲ್ಲ ಅಲ್ವಾ? ಹಾಗೆ ನಾವು ಇನ್ನೊಬ್ಬರ ವಿಚಾರಗಳನ್ನ, ಹೆಂಗೆ ಒಬ್ಬ ವ್ಯಕ್ತಿ ಗುಟ್ಕ ಹಾಕ್ಕೊಂಡು ಎಲ್ಲಿ ಬೇಕಲ್ಲಿ ಉಗುಳಿದ್ರೆ ಹೆಂಗೆ ನಮಗೆ ಅಶುದ್ಧತೆ ಅನ್ನಿಸ್ತದೆ, ಒಂಥರ ಇದು ಅನ್ನಿಸ್ತದೆ. ಇವು ಹೆಂಗಪ್ಪ ಎಲ್ಲಿ ಬೇಕಲ್ಲಿ ಹೋಗಿ ಅದು ಆ ಟೈಮಿಗೆ ಅವರಿಗೆ ಆ ಶಬ್ದ ಯೂಸ್ ಮಾಡ್ತಾರೆ. ಅವರು ಯಾರು ನೋಡ್ತಾರೆ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ನಲ್ಲಿ ಅವರು ಮಹಿಮೆ ಮಾಡ್ತಾರೆ. ಅವರು ಅವೆಲ್ಲ ಉಗುಳರನ್ನು ನುಡಿಗಳು. ಅದೇ ರೀತಿ ನಾವು ಸಹ ನಮ್ಮ ಮಾನಸಿಕ ಸ್ವಚ್ಛತೆ ಕಡೆ ಗಮನ ಕೊಡಬೇಕು. ಅದು ಭಾಳ ಇಂಪಾರ್ಟೆಂಟ್.